ಭಾಳ ಉರಿಯಾಕತ್ತನ ಅಂತ ಹೇಳಿ ಕೇಳ್ತಿಯಲ್ಲ ಯವ್ವ ತಾಯಿ. ನನಗೆ ಕೈ ಮ್ಯಾಲೆ ತಗೋ ಬರುವತ್ತು, ಏನು ಮಾಡೋಕ್ಕೂ ಬರುವತ್ತು. ಕೈಯ ಎರಡು ಸುಟ್ಟು ಬಿಟ್ಟು ನಿಮ್ಮಪ್ಪ. ಇನ್ನು ಹೆಂಗೆ ಜೀವನ ಮಾಡೋದ ಯವ್ವ, ನಾ ಹೆಂಗೆ ಜೀವನ ಮಾಡೋದ? ನಡೀರಿ ನಡೀರಿ ಚಿಕ್ಕಮ್ಮ, ದವಾಖಾನೆಗೆ ಹೋಗಿ ಬರೋಣ. ಸುಂದ್ರಿ, ಆಕಿ ಎಲ್ಲಿ ಹೋಗೋಂಗಿಲ್ಲ, ಆಕಿನ ದವಾಖಾನೆಗೂ ಕಳ್ಸೋಂಗಿಲ್ಲ. ನಿನಗ ಕೈ ಸುಟ್ಟಾಗ ನಿನ್ನ ದವಾಖಾನೆ ಕರ್ಕೊಂಡು ಹೋಗಿದ್ದಾಳ ಆಕಿ. ಇಲ್ಲ ಮತ್ತೇನು ಹೇಳಿದಾಳ, ನಿನಗೆ ಯಾರಿಗೂ ತೋರಿಸ್ಬೇಡ ಅಂತ ಹೇಳಿ ಮುಚ್ಚಿಟ್ಕೊಳಕ್ಕೆ ಹೇಳಿದಾಳ ಕೈ. ನೀ ಎಷ್ಟೆಲ್ಲ ನೋವು ಅನುಭವಿಸಿ ಅಕ್ಕಿ ಅನುಭವಿಸ್ಬೇಕಾ ನೋವು ಅಂದಾಗನ ಗೊತ್ತಾಕೈತಿ ಇನ್ನೊಬ್ಬರಿಗೆ ಇಂಥ ನೋವು ಇಂಥ ಶಿಕ್ಷೆ ನಾವು ಕೊಡ್ಬೇಕೋ ಬೇಡ ಅನ್ನೋದು. ಅಪ್ಪ ಬೇಡಪ್ಪ, ಪಾಪ ಹಂಗೆ ಮಾಡಕ್ ಹೋಗ್ಬೇಡಪ್ಪ. ನಂಗೆ ಕೈ ಹೆಂಗೆ ಉರಿತದೆ ಅನ್ನೋದು ನಂಗೆ ಅನುಭವ ಆಗೈತಿ. ಈಗ ಚಿಕ್ಕಮ್ಮಗೂ ಎರಡು ಕೈಗೆ ಸುಟ್ಟು ಬಿಟ್ಟೇನು, ಪಾಪ ಅವ್ರಿಗೆ ಎಷ್ಟು ತ್ರಾಸ ಆಗಿರ್ತದಪ್ಪ. ನಡೀರಪ್ಪ ದವಾಖಾನೆ ಹೋಗೋಣ ನಡೀರಿ. ನಂದು ಕೈ ಭಾಳ ಉರಿಯಾಕತ್ತದಪ್ಪ ಅಂತ ಚಿಕ್ಕಮ್ಮನು ಕರ್ಕೊಂಡ ಇಬ್ಬರಿಗೂ ಹೋಗಿ ತೋರಿಸ್ಕೊಂಡು ಬರೋಣಪ್ಪ. ನಡಿಯಪ್ಪ ಹೋಗೋಣ ದವಾಖಾನೆಗೆ. ಎಂಥ ಒಳ್ಳೆ ಬುದ್ಧಿ ಅವ್ವ ನಿಂದ. ನೀನಿಂಥ ಬುದ್ಧಿ ನೋಡೇನು ನಿಮ್ಮ ಚಿಕ್ಕಮ್ಮಗ ನಿನಗಿಂತ ಶಿಕ್ಷೆ ಕೊಡ್ಬೇಕಂತ ಹೆಂಗೆ ಅನಿಸ್ತು ಏನೋ ನನಗಂತೂ ಗೊತ್ತಾಗ್ವಲ್ತು. ನಿನ್ನ ಕೈ ನೋವಾಗಿದ್ರು ಚಿಕ್ಕಮ್ಮನ ಕರ್ಕೊಂಡು ಆಕೆ ಕೈ ನೋವು ಬಗ್ಗೆ ಯೋಚನೆ ಮಾಡಕತ್ತೀನಿ. ಆಕಿನ ಕರ್ಕೊಂಡು ದವಾಖಾನೆಗೆ ಹೋಗೋ ನಡಿ ಅನ್ನಕತ್ತೀನಿ. ನಿನ್ನ ಕೈ ಬಗ್ಗೆ ನಾನು ಯೋಚನೆ ಮಾಡವಲ್ಲ ಇವ. ನಾನು ನೋಡಿ ಪೆದ್ದನ ಗತಿ ಆಕೆ ಶಿಕ್ಷೆ ಕೊಡ್ಕೊಂತ ಇಲ್ಲೇ ಕುಂತ್ಬಿಟ್ಟೇನೆ. ನಿನ್ನ ಕೈ ನೋಡಿವ ಹೆಂಗಾಗೈತಿ ನೋಡೋಕ್ಕಾಗವಲ್ತೀವ ನನಗೆ. ನಿನಗೆ ಎಷ್ಟೆಲ್ಲ ತ್ರಾಸ ಆಗಿರ್ಬೇಕು. ಮೊದಲ ಎಳಿ ಕೈ ಇರ್ತಾವ. ನಡಿ ದವಾಖಾನೆಗೆ ಹೋಗೋ ನಡಿಯವ. ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರೋ ನಡಿ. ಆಯ್ತಪ್ಪ ನಡೀರಿ, ನಂಗೂ ಕೈ ಭಾಳ ಉರಿಯಾಕತ್ತೈತಿ. ಚಿಕ್ಕಮ್ಮಗ ನನಗೆ ಇಬ್ಬರಿಗೂ ಕೂಡಿ ತೋರಿಸ್ಕೊಂಡು ಬಂದ್ಬಿಡೋಣ. ಹೌದ್ರಿ ನಡೀರಿ. ಕೈಯೆಲ್ಲ ಭಾಳ ಬಾವು ಬಂದಂಗೆ ಆಗಕತ್ತಾವು, ಸುಟ್ಟು ಹೋಗ್ಬಿಟ್ಟಾವ್ರಿ ಕೈ. ಏನಕ್ಕವು ಏನು, ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರೋಣ. ಅವ್ರು ಅದಕ್ಕೇನಾರ ಔಷಧ ಕೊಡ್ತಾರೆ. ನಾವು ದವಾಖಾನಿಗೆ ಹೊಂಟೇವಿ, ಆದ್ರೆ ನಿನ್ನ ಕರ್ಕೊಂಡಲ್ಲ ಮಂಜವ್ವ. ನನ್ನ ಮಗಳ ಸುಂದರಿನ ಕರ್ಕೊಂಡು ಅಷ್ಟೇ ಹೋಗ್ತೇನೆ. ನಿನ್ನ ಕರ್ಕೊಂಡು ಹೋಗೋದಿಲ್ಲ. ನೀ ಇಲ್ಲೇ ಮನ್ಯಾಗ ಬಿದ್ದರೆ ಆಕೆ ಅನುಭವಿಸಿರೋ ನೋವು ನಿನಗೂ ಗೊತ್ತಾಗ್ಲಿ. ಬೇಳಿಲ್ಲೇ ಮಗಳ ಸುಂದರಿ, ನಡಿವಾ ನಡಿ ದವಾಖಾನಿಗೆ ಹೋಗ್ಬರು ನಡಿ. ಅಪ್ಪ ಅಪ್ಪ ಚಿಕ್ಕಮ್ಮನ ಕರ್ಕೊಂಡು ಹೋಗೋಣಪ್ಪ. ಪಾಪಪ್ಪ ಎರಡು ಕೈ ಸುಟ್ಟಾವಪ್ಪ. ಚಿಕ್ಕಮ್ಮನ ಕರ್ಕೊಂಡು ಹೋಗೋಣಪ್ಪ. ಸುಂದ್ರಿ, ನೀ ಆಕೆ ಪರವಾಗಿ ಮಾತಾಡಿದೆ ಅಂತಂದ್ರ ಇನ್ನ ಸರಿ ಇರುದಿಲ್ಲ ನೋಡಿ. ಈಗ ಹೇಳಾಕತ್ತಾನೆ ಏನು? ಸುಮ್ಮನೆ ನಡಿ. ಆಕಿನ ಕರ್ಕೊಂಡು ಹೋಗೋಣ ಈಕಿನ ಕರ್ಕೊಂಡು ಹೋಗೋಣ ಅಂತ ಅಂದೆ ಅಂದ್ರೆ ನೋಡು ಮತ್ತೆ. ಅಲ್ಲ ನೀ ಹಿಂಗೆ ಎಲ್ಲ ಆಕಿ ಮಾಡಿದ್ದನ್ನೆಲ್ಲ ಮಾಡಿಸ್ಕೊಂಡು ಇರೋದಕ್ಕೆ ಆಕಿ ಹೆಚ್ಚು ಮಾಡ್ಯಾಳ. ನೀನು ಎದುರು ವಾದಿಸಿದ್ದೆ ಅಂತಂದ್ರೆ ಆಕೆ ತನ್ನಗ ಕುಂದಿರ್ತಿದ್ಲು. ನಿನಗೆ ಬೇಕು ಮೊದಲು ಬುದ್ಧಿ. ನಡಿ ಇವಾಗ ನಡಿ ಹೋಗೋಣ ದವಾಖಾನಿಗೆ. ಡಾಕ್ಟ್ರೇ ನೋಡ್ರಿ ನನ್ನ ಮಗಳಿಗೆ ಏನಾಗೈತೆ ಅಂತ ಹೇಳಿ. ಪಾಪ ಕೈಯೆಲ್ಲ ಸುಟ್ಟು ಬಿಟ್ಟೈತಿ. ಆಕಿಗೆ ಆ ತ್ರಾಸ ತಡ್ಕೊಳಕ್ಕಾಗ್ವತ್ರಿ. ಭಾಳ ಸಣ್ಣ ಹುಡುಗಿದಾಡ್ರಿ ಆಕಿ. ಹೆಂಗಾರ ಮಾಡಿ ಒಂದು ಸ್ವಲ್ಪ ತ್ರಾಸ ಕಡಿಮೆ ಮಾಡ್ರಿ ಅದನ್ನ. ಆಯ್ತು ರೀ, ನಾ ಅದನ್ನೆಲ್ಲ ನೋಡ್ತೀನಿ, ನೀವು ಸುಮ್ಮನಿರಿ. ಹೌದು, ಆಕೆ ಕೈ ಹೆಂಗೆ ಸುಟ್ತು? ಅದ್ರಿ ನಮ್ಮ ಆಕಿಗೆ ಚಿಕ್ಕಮ್ಮ ಅದಾಡ್ರಿ. ಆಕಿ ಚಿಕ್ಕಮ್ಮ ಆಕಿಗೆ ನಾ ಭಾಳ ಕಾಡ್ತಾಡ್ರಿ. ಕೈ ಸುಟ್ಟು ಬಿಟ್ಟಾಡ್ರಿ ಹುಡುಗಿದ. ಅಯ್ಯೋ, ಆಕಿಗೇನು ಒಂದು ಸ್ವಲ್ಪ ಬುದ್ಧಿ ಅದು ಬ್ಯಾಡ ಏನ್ರಿ ಅವ್ರಿಗೆ? ಇಂಥ ಸಣ್ಣ ಹುಡುಗಿಗೆ ಕೈ ಸುಡ್ತಾಳಂದ್ರೆ ಹೆಂಗಿರ್ಬೇಕು ಅವ್ರು? ಆಯ್ತು, ಏನಾಗೋದಿಲ್ಲ. ನಾ ಎಲ್ಲ ಚೆಕ್ ಮಾಡ್ತೀನಿ. ನಾ ಔಷಧ ಕೊಡ್ತೀನಿ, ಅದನ್ನ ಒಂದು ಸ್ವಲ್ಪ ಆಕಿಗೆ ಕರೆಕ್ಟಾಗಿ ಹಚ್ಚಿರಿ. ಅವಾಗ ಒಂದು ಸ್ವಲ್ಪ ಕಡಿಮೆ ಆಕೈತಿ. ಹಾಂ ರೀ ಡಾಕ್ಟ್ರಿ, ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ಅಯ್ಯಯ್ಯೋ, ಕೈ ಭಾಳ ಸುಟ್ಟು ಬಿಟ್ಟೈತ್ರಿ ಪಾಪ. ನೋಡ್ರಿ ಇಲ್ಲಿ ಭಾಳ ಕೆಟ್ಟ ಸುಟ್ಟೈತಿ ಕೈ. ನೋಡುವ ಹೆಂಗೈತಿ ಕೈ. ಭಾಳ ಉರಿಯಾಕತ್ತೈತಿಲೋ ನಿಂದ. ಹೌದ್ರಿ ಡಾಕ್ಟ್ರೆ, ಕೈ ಭಾಳ ಉರಿಯಾಕತ್ತೈತ್ರಿ. ಏನು ಮಾಡಕ್ಕೆ ಆಗವಲ್ತ್ರಿ. ಕೈ ಮ್ಯಾಲೆ ಎತ್ತಕ್ಕೂ ಆಗವತ್ರಿ. ಅಷ್ಟು ತ್ರಾಸ ಆಗತ್ತೈತ್ರಿ. ಆಯ್ತಾಯ್ತು, ನೀ ಏನು ಹೆದ್ರಾಕ್ ಹೋಗ್ಬೇಡ. ನಾ ಒಂದಿಷ್ಟು ಔಷಧಿ ಬರೆದು ಕೊಡ್ತೀನಿ, ಅದನ್ನ ಹಚ್ಕೊಂಡ್ರೆ ಎಲ್ಲ ಕಡಿಮೆ ಆಕೈತಿ. ಆಯ್ತ್ರಿ ಡಾಕ್ಟ್ರೆ. ನೋಡ್ರಿ, ಒಂದಿಷ್ಟು ಔಷಧಿ ಬರೆದು ಕೊಡ್ತೇನೆ ನಿಮಗೆ. ಅವ್ನು ಹೋಗಿ ತೊಗೊಂಡು ಬಂದ ಮನ್ಯಾಗ ಆಕಿಗೆ ಹಚ್ಚ್ರಿ. ಒಂದೆರಡು ದಿನ ಎಲ್ಲೂ ಹೊರಗೆ ಕಳ್ಸಕ್ಕೆ ಹೋಗ್ಬೇಡ್ರಿ. ರೆಸ್ಟ್ ಮಾಡಕ್ಕೆ ಹೇಳ್ರಿ, ಎಲ್ಲ ಕಡಿಮೆ ಆಕೈತಿ. ಆಯ್ತು ರೀ ಡಾಕ್ಟ್ರಿ, ಅಷ್ಟೇ ಮಾಡ್ತೇನೆ ರೀ. ಆಯಿತು, ನೀವೇನು ಬರ್ಬೋದು. ಸುಂದ್ರಿ ಬಾವಾ ಮನೆಗೆ ಹೋಗೋಣ ನಡಿ. ನಿನ್ನ ಹೆಸರೇ ಸುಂದ್ರಿ ಏನ್ವಾ? ಎಷ್ಟು ಕ್ಯೂಟ್ ಅದಾಳ ನೋಡ್ರಿ ಈಕಿ. ಇಂತಾಕಿಗೆ ಹೆಂಗಾರ ಕೈ ಸುಡಾಕ್ ಮನಸ್ಸು ಬಂತೀವಳು ಚಿಕ್ಕಮ್ಮಗ ಅಷ್ಟು ಗೊತ್ತಾಗೋದಿಲ್ಲ. ಯಾಕವಾ ನಿಮ್ಮಮ್ಮ ಇಲ್ಲ? ಇಲ್ರಿ, ಅವ್ರ ಅಮ್ಮ ಇಲ್ಲ. ಅವ್ರ ಅಮ್ಮ ತಿರ್ಕೊಂಡ್ಮೇಲೆ ನಾನು ಎರಡನೇ ಮದುವೆ ಆಗ್ಬಾರ್ದಂತ ಹೇಳಿ ಭಾಳ ಅನ್ಕೋನಿ. ಆದ್ರೂ ಏನು ಮಾಡೋದು, ಎಲ್ಲ ಮನೆಯವ್ರು ಕೂಡಿಸಿ ಒಂದು ಮಗಳೈತಿ, ಆಕೆ ನೋಡ್ಕೊಳಕ್ ಬೇಕಂತ ಹೇಳಿ ಮದುವೆ ಮಾಡಿಬಿಟ್ರಿ ನನಗೆ. ಆಕೆ ನೋಡಿದ್ರೆ ನನ್ನ ಮಗಳನ್ನ ನೋಡ್ಕೊಳಕ ತಯಾರಿಲ್ಲ. ಒಂದೇ ಸಮನ ಹಂಗೆ ಕಾಡಕತ್ತಾಳ. ಏನು ಮಾಡೋದ್ರಿ ಗೊತ್ತಾಗ್ವಲ್ತು ನನಗೂ. ಅದಕ್ಕೆ ಎರಡನೇ ಮದ್ವಿ ಆಗ್ಬಾರ್ದ್ರಿ. ಈಗ ನೋಡ್ರಿ, ನೀವ ಎರಡನೇ ಮದ್ವಿ ಆಗ್ಬಿಡ್ತೀರಿ. ಪಾಪ ಆ ಸಣ್ಣ ಹುಡುಗಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು ಇವಾಗ. ಅಯ್ಯೋ ಇಲ್ರಿ ಡಾಕ್ಟ್ರೆ, ನಮ್ಮ ಚಿಕ್ಕಮ್ಮ ಭಾಳ ಚಲೋ ಅದಾಳ್ರಿ. ನಾನು ಒಂದು ಸ್ವಲ್ಪ ತಪ್ಪು ಮಾಡೀನ್ರಿ. ಅನ್ನ ಎಲ್ಲ ಚೆಲ್ಲಿ ಕೇರ್ ಮಾಡೀನ್ರಿ ನಾ. ಅದಕ್ಕಾಗಿ ನಮ್ಮ ಚಿಕ್ಕಮ್ಮ ನನಗೆ ಶಿಕ್ಷೆ ಕೊಟ್ಟಾಳೆ. ನಾ ಇನ್ನೊಮ್ಮೆ ಹಂಗೆ ಮಾಡಬಾರ್ದಂತೆ. ಅದನ್ನ ಬಿಟ್ಟರೆ ನಮ್ಮ ಚಿಕ್ಕಮ್ಮ ಚಲೋ ಅದಾಳ್ರಿ. ನೋಡುವ, ಎಷ್ಟು ಒಳ್ಳೆ ಬುದ್ಧಿ ಐತಿ ನಿನಗೆ. ನಿನ್ನ ಕೈ ಸುಟ್ರು ನಿಮ್ಮ ಚಿಕ್ಕಮ್ಮನ ಚಲೋ ಅಂತಿ ಅಂದ್ರೆ ಎಂಥ ಒಳ್ಳೆ ಗುಣ ಇರಬಾರ್ದು ನಿಂದು. ನೀನು ನೋಡಿ ಕಲ್ಕೋಬೇಕು ಒಂದು 4 ಜನ. ಡಾಕ್ಟ್ರೆ, ಈಗ ನೀವು ಕೊಟ್ಟಿರಲ್ಲ ಬರದ ಔಷಧಿ, ಅದನ್ನ ದೊಡ್ಡವರಿಗೂ ಹಚ್ಕೋಬಹುದಿಲ್ರಿ? ಹೌದು, ಅದನ್ನ ಯಾರು ಬೇಕಾದರೂ ಹಚ್ಕೋಬಹುದು. ಆದರೆ ಸುಟ್ಟಲ್ಲಿ ಮಾತ್ರ ಏನು ಮಾಡಬೇಕು, ಅದನ್ನ ನಾವ ಹಚ್ಕೋಬೇಕು. ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ನಡೀತೈತಿ. ಹಾ ಆಯ್ತ್ರಿ.
ಎಂಥ ಒಳ್ಳೆ ಹುಡುಗಿವ ನೀ ಸುಂದ್ರಿ. ನಿನ್ನಂಥ ಮಗಳನ್ನ ಪಡ್ಯಾಕ ಪುಣ್ಯ ಮಾಡಿದ್ನ್ಯಾ. ನಿನಗಿಷ್ಟೆಲ್ಲ ತ್ರಾಸ ಆದ್ರೂ ನಿಮ್ಮ ಚಿಕ್ಕಮ್ಮನ ಬಗ್ಗೆನ ಯೋಚನೆ ಮಾಡ್ತಿ. ಆಕಿನ ಎಲ್ಲೂ ಬಿಟ್ಕೊಡುವುದಿಲ್ಲ. ಎಷ್ಟರ ಒಳ್ಳೆ ಗುಣ ಐತಿವ. ಎಲ್ಲ ಸೇಮ್ ನಿಮ್ಮ ತಾಯಿ ಗತಿನ ಅದಿ ನೋಡಿವ ನೀ. ನಿನ್ನ ನೋಡಿದಾಗ ಒಮ್ಮೊಮ್ಮೆ ನನಗೆ ಆಕಿನ ನೆನಪಕ್ಕ. ನನಗೆ ಗೊತ್ತೈತಿ ನೀ ಯಾಕೆ ಈ ಔಷಧ ಬಗ್ಗೆ ಕೇಳಾತಿ ಅಂತ ಹೇಳಿ. ಅಂದ್ರೆ ನಿಮ್ಮ ಚಿಕ್ಕಮ್ಮಗೂ ಹಚ್ಚಿರಾತ ಅಂತ ಹೇಳಿ ನೀ ಹಿಂಗೆ ಕೇಳಾತಿ ಅನ್ನೋದು ಗೊತ್ತೈತಿ ನನಗೆ. ನಿನ್ನಂಥ ಒಳ್ಳೆ ಬುದ್ಧಿ ಯಾರಿಗೂ ಬರೋದಿಲ್ಲವ. ನಿಮ್ಮ ಚಿಕ್ಕಮ್ಮಗೆ ಯಾವಾಗ ಬುದ್ಧಿ ಬರ್ತಿತ್ತೋ ಏನೋ. ನೋಡಮ್ಮ ಸುಂದ್ರಿ, ಕೈ ಸುಟ್ಟೈತಿ ಈಗ. ಈ ಕೈ ಸುಟ್ಟಿದಾಗ ನೀನು ಏನು ಕೆಲಸ ಮಾಡಬಾರ್ದು. ನೀರಾಗೋದು ಕೆಲಸ ಮಾಡಕ್ಕೆ ಹೋಗಬೇಡ. ಆಮೇಲೆ ಎಲ್ಲೂ ಹೊರಗೆ ಅಡ್ಡಾಡಕ್ಕೆ ಹೋಗಬೇಡ. ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡ. ಅಂದ್ರೆ ಏನಕ್ಕೈತಿ, ನಿನ್ನ ಕೈ ಎಲ್ಲ ನೋವು ಹೋಕ್ಕೈತಿ. ಇಲ್ಲ ಅಂತಂದ್ರೆ ನಿನ್ನ ಕೈ ನೋವು ಇನ್ನೂ ಜಾಸ್ತಿ ಆಕೈತಿ. ಅರ್ಥ ಆಯ್ತಿಲ್ಲೋ? ಹಾ ಡಾಕ್ಟ್ರೆ, ನಾ ಎಲ್ಲೂ ಹೋಗೋದಿಲ್ರಿ, ಏನು ಕೆಲಸ ಮಾಡೋದಿಲ್ರಿ, ಮನ್ಯಾಗನ ರೆಸ್ಟ್ ಮಾಡ್ತೀನ್ರಿ. ಹಾಂ ಆಯ್ತು. ನೀ ಸ್ಕೂಲಿಗೆ ಅದು ಹೊಕ್ಕೇನ? ಹಾಂ ಹೌದ್ರಿ, ಆಕಿ ಶಾಲೆಗೆ ಹೊಂಟಾಳ್ರಿ. ಹೌದ್ರಿ ಡಾಕ್ಟ್ರೆ, ನಾನು ಸಾಲಿಗೆ ಹೊಂಟೇನ್ರಿ. ಅಪ್ಪಾಗ ಇನ್ನೊಂದು ಸುಳ್ಳು ಹೇಳಿದನ. ನಾ ಅಮ್ಮೋರ್ ಮನೆ ಕೆಲ್ಸಕ್ಕೆ ಹೊಂಟೇನ ಅಂತ ಹೇಗೆ ಗೊತ್ತಾದ್ರೆ ಏನು ಮಾಡ್ತಾರೋ ಏನೋ. ನನ್ನ ಕೈ ಸುಟ್ಟಿದ್ ನೋಡಿ ಚಿಕ್ಕಮ್ಮಗೂ ಬರೀ ಹಾಕಿರೋರು. ಇನ್ನು ನನ್ನ ಮತ್ತೆ ಕೆಲ್ಸಕ್ಕೆ ಹೊಂಟಾರಂತೇಳಿ ಕಸಾತಾರಂತ ಹೇಳಿ ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೋ ಏನೋ. ಆ ಸತ್ಯ ಮಾತ್ರ ಗೊತ್ತಾಗಕ್ಕೆ ಬಿಡುದಿಲ್ಲ ಅಪ್ಪಾಗ. ಆಯ್ತಮ್ಮ, ನೀವಿನ್ನ ಮನೆಗೆ ಹೋಗಿ ಬರ್ರಿ. ಹುಷಾರಾಗಿರ್ ಮನ್ಯಾಗ. ಹಾಂ, ನೀರದು ಮುಟ್ಕೊಳಕ್ಕೆ ಹೋಗ್ಬೇಡ ಕೈಗೆ, ಆಯ್ತಲ್ಲ? ಆಯ್ತು ಡಾಕ್ಟ್ರೆ, ಹಾಗೆ ಮಾಡ್ತೀನ್ರಿ. ನೋಡ್ರಿ, ನಿಮ್ಮ ಮಗಳನ್ನ ಒಂದು ಸ್ವಲ್ಪ ಚಂದಾಗ ನೋಡ್ಕೊರಿ. ಆ ಕೈ ನೋವೆಲ್ಲ ಮಾಯೋ ಮಠ ಆಕಿಗೆ ಏನು ಕೆಲಸ ಹಚ್ಚಕ್ಕೆ ಹೋಗ್ಬೇಡ್ರಿ. ಆಯ್ತು ರೀ ಡಾಕ್ಟ್ರಿ, ನಾವಿನ್ನು ಬರ್ತೀವ್ರಿ. ಹಾಂ ಆಯ್ತು, ಹೋಗಿ ಬರ್ರಿ.